ಹಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವತ್ತು ಒಂದು ಸ್ಪೆಷಲ್ ವ್ಲಾಗ್. ಯಾಕಂದ್ರೆ ಇವತ್ತು ನಮ್ಮ ಮನೇಲಿ ಗೌರಿ ಪೂಜೆ ಪ್ಲಸ್ ತೀಜ್ ನಡೀತಾ ಇದೆ. ತೀಜ್ ಅಂದ್ರೆ ಒಂದು ಅದೇ ನಮ್ ಕಡೆ ಭೀಮ್ ಅಮಾವಾಸ್ಯೆ ಮಾಡ್ತಾರಲ್ವಾ, ಸೊ ಅದು ನಾರ್ತ್ ಅಲ್ಲಿ ತೀಜ್ ಅಂತ ಮಾಡ್ತಾರೆ. ಸೊ ಬೇಸಿಕಲಿ ಇವತ್ತು ನಮ್ಮ ಅತ್ತೆದು ಉಪವಾಸ ಇದೆ. ನಾನ್ ಮಾಡ್ತಾ ಇಲ್ಲ, ಆಬ್ವಿಯಸ್ಲಿ ಬಿಕಾಸ್ ಆಫ್ ಆಬ್ವಿಯಸ್ ರೀಸನ್ಸ್ ನಾನ್ ಮಾಡ್ತಾ ಇಲ್ಲ ಈ ಸರಿ. ಸೊ ಹಂಗಾಗಿ ಈ ಸರಿ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ. ಅಂಡ್ ಫಸ್ಟ್ ಟೈಮ್ ನಮ್ಮ ಮನೇಲಿ ತೀಜ್ದು ಪೂಜೆ ನಡೀತಾ ಇರೋದು. ಬಿಕಾಸ್ ನಾನು ಮಾಡ್ತಿದ್ದೆ ಅಂದ್ರೆ ಸಿಂಪಲ್ ಆಗಿ ಮಾಡ್ತಾ ಇದ್ದೆ. ನಾನು ಫುಲ್ ಫಾಲೋ ಮಾಡಕ್ ನನ್ಗೆ ಗೊತ್ತಿರ್ಲಿಲ್ಲ, ಅದರಿಂದ ನಾನು ಫುಲ್ ಫಾಲೋ ಮಾಡ್ತಾ ಇರ್ಲಿಲ್ಲ. ಮಾಮೂಲಿ ಪೂಜೆ ಮಾಡ್ಬಿಟ್ಟು ಉಪವಾಸ ಎಲ್ಲ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಈ ಸರಿ ನಮ್ಮ ಅತ್ತೆ ಪ್ರಾಪರ್ ಪೂಜೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಏನ್ ಕತೆ ಅಂತ ನೋಡೋಣ. ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ಅವರು ಸ್ನಾನಕ್ಕೆ ಹೋಗಿದ್ದಾರೆ, ನಾನು ಸ್ನಾನ ಮಾಡಿ ಆಯ್ತು. ಅಂಡ್ ಸ್ವಲ್ಪ ಇವಾಗ ನಾನು ಏನೇನು ಪ್ರಸಾದಕ್ಕೆ ಇಡ್ತಾರಲ್ವಾ ಅದನ್ನೆಲ್ಲ ನಾನು ರೆಡಿ ಮಾಡ್ತಾ ಇದ್ದೀನಿ. ಅಂಡ್ ಸ್ಟ್ಯಾಂಡ್ ಎತ್ಕೊಂಡು ಓಡಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಇದ್ರಲ್ಲಿ ನಾನು ಇವಾಗ ಪ್ಲೇಟ್ ಅಲ್ಲೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಫ್ರೂಟ್ ಎಲ್ಲ ಇಡ್ಬೇಕಲ್ವಾ ದೇವ್ರಿಗೆ, ಸೊ ಅದನ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ನಮ್ಮನೇಲಿ ಏನೇನಿದೆ, ಬಾಳೆಹಣ್ಣಿದೆ, ಮತ್ತೆ ಇದಿಡ್ತಾರೆ ಏನದು ಸೌತೆಕಾಯಿನೂ ಇಡ್ತಾರಂತೆ. ಸೊ ಹಂಗಾಗಿ ಸೌತೆಕಾಯಿ ತಗೊಬಂದಿದ್ದಾರೆ, ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ ಅದನ್ನು. ಅಂಡ್ ಅದಾದ್ಮೇಲೆ ಇನ್ನ ಇಷ್ಟು ಫ್ರೂಟ್ಸ್ ಇದೆ, ಎರಡೆರಡು ಇಡ್ತಾ ಇದ್ದೀನಿ. ಎಷ್ಟು ಇಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಮ್ಮತ್ತೆ ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಕೇಳ್ಬಿಟ್ಟು ಇನ್ನ ಜಾಸ್ತಿ ಇಡಬೇಕು ಅಂತ ಅಂದ್ರೆ ಇಡೋಣ. ಇವಾಗ ಸದ್ಯಕ್ಕೆ ಆಪಲ್ ಇದೆ, ಮತ್ತೆ ರಾಮಫಲ ಅಂತಾರೆ, ಸೀತಾಫಲನೂ ಅಂತಾರೆ. ನಿಮ್ ಕಡೆ ಏನಂತಾರೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಇದನ್ನು ಇಡೋಣ. ಸೀಬೆಹಣ್ಣು. ಸೊ 5 ತರದ ಫ್ರೂಟ್ ಆಯ್ತು. ಸೊ ಐ ಹೋಪ್ ಯು ಕ್ಯಾನ್ ಸಿ, ಇದು ಫ್ರೂಟ್ ಆಯ್ತು. ಅಂಡ್ ಇನ್ನೊಂದು ಪ್ಲೇಟ್ ಅಲ್ಲಿ ನಾನು ಏನಿದು ಬಳೆ, ಕುಂಕುಮ ಮತ್ತೆ ಹಣೆಬಟ್ಟು. ಇವ್ರ ಕಡೆ ಕುಂಕುಮ ಕೊಡ್ಬೇಕಾದ್ರೂ ಇದಿಷ್ಟು ಜೊತೆ ಕೊಡ್ತಾರೆ. ಸೊ ಅದೇ ತರ ದೇವ್ರಿಗೆ. ಪ್ಲಸ್ ಇದು ಆಫರಿಂಗು, ಪೇಡನೇ ಇಡ್ತಾರಂತೆ ಪೂಜೆಗೆ. ಸೊ ಹಂಗಾಗಿ ಪೇಡ ಇಟ್ ಇಸ್. ಸೊ ಇವಾಗ ಹೋಗಿ ಸ್ವಲ್ಪ ದೇವ್ರದು ಏನದು ಮನೆಯೆಲ್ಲ ಅರೇಂಜ್ ಮಾಡೋಣ. ಸೊ ಲೆಟ್ಸ್ ಗೋ. ಇಲ್ಲಿ ನೋಡಿ ಡೂಡಲ್ದು ಫಲಹಾರ ನಡೀತಾ ಇದೆ ನಮ್ಮ ಮಾವನ್ ಜೊತೆ. ಅವನು ಏನದು ಆಪಲ್ ಮತ್ತೆ ಪಪ್ಪಾಯ ತಿಂತಾ ಇದ್ದಾನೆ. ಪಾಪ ನಮ್ಮ ಮಾವಂದ ಅರ್ಧ ಅವನೇ ತಿನ್ಕೊಬಿಡ್ತಾನೆ ಬಟ್ಟುಡು. ಸೊ ಇವಾಗ ಟೇಬಲ್ ಅರೇಂಜ್ ಮಾಡೋಣ. ಸೊ ನನ್ಗೆ ಲಕ್ಷ್ಮೀ ಪೂಜೆಗೆ ಅರೇಂಜ್ ಮಾಡಿ ಅಭ್ಯಾಸ ಅಲ್ವಾ, ಸೊ ಆ ತರ ಮಾಡ್ತಾ ಇದ್ದೀನಿ ನಾನು. ಬಟ್ ನೋಡೋಣ, ನಮ್ಮ ಮತ್ತೆ ಮೇಲೆ ಏನಾದ್ರು ಚೇಂಜಸ್ ಬೇಕಂದ್ರೆ ಮಾಡೋಣ. ಬಿಕಾಸ್ ಐ ಆಮ್ ನಾಟ್ ಶೋರ್ ಹೆಂಗ್ ಮಾಡ್ಬೇಕು ಅಂತ. ಸೊ ಇದು ಹೊಸದು ಬ್ಲೌಸ್ ಪೀಸು ದೇವ್ರ ಗಿಡಕ್ಕೆ. ಸೊ ಅಲ್ಲೆಲ್ಲ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಈ ಪಾರ್ವತಿದು ವಿಗ್ರಹನೇ ಇರುತ್ತೆ. ಈ ಪೂಜೆ ಪಾರ್ವತಿ ಪೂಜೆ ಅಲ್ವಾ, ಸೊ ಗೌರಿದು ವಿಗ್ರಹ ಇರುತ್ತೆ. ಬಟ್ ನಮ್ಮನೇಲಿ ಗೌರಿ ವಿಗ್ರಹ ಇಲ್ಲ, ಲಕ್ಷ್ಮಿ ಇದೆ. ಬಟ್ ಗೌರಿದು ಇದಿದೆ, ಫೋಟೋ ಇದೆ, ಅಂದ್ರೆ ಫುಲ್ ಫ್ಯಾಮಿಲಿ ಫೋಟೋ, ಶಿವ ಗೌರಿ ಎಲ್ಲ ಇರುತ್ತಿದೆ. ಸೊ ಅದರಲ್ಲೇ ಪೂಜೆ ಮಾಡ್ತಾ ಇದೀವಿ. ಅಂಡ್ ಬ್ಲೌಸ್ ಪೀಸ್ ಮೇಲೆ ದೇವ್ರಿಡು ಅಂತ ಹೇಳಿದ್ರು, ಸೊ ಅದನ್ನೇ ಮಾಡೋಣ. ಸೊ ಒಂಥರ ಟ್ರಯಾಂಗಲ್ ತರ ಮಾಡ್ತಾರಲ್ಲ, ಹೆಂಗದು ಟ್ರಯಾಂಗಲ್ ತರ ಮಾಡಿ ಮೇಲ್ಗಡೆ ಓದಿಸೋ ತರ ಮಾಡ್ತಾರಲ್ವಾ, ಹೆಂಗೆ ಅದು. ಸೊ ಹಿಂಗ್ ಮಾಡಿದೀನಿ. ನಮ್ಮ ಅತ್ತೆ ಅವರು ಫುಲ್ ರೆಡಿ ಆಗ್ಬಿಟ್ಟು ಕುತ್ಕೊಂಡಿದ್ದಾರೆ. ಹೊಸ ಸೀರೆ ಇದು. ಸೊ ಹೊಸ ಸೀರೆ ಫುಲ್ ಹಾಕೊಂಡು ಇವಾಗ ನಾನು ಅಳ್ತಾ ಹಾಕಕ್ ಹೋಗ್ತಾ ಇದ್ದೀನಿ ಸರ್. ಸೊ ಇದು ಆ ಕಡೆ ಟ್ರೆಡಿಷನ್. ಸೊ ಹಂಗಾಗಿ ಮೆಹಂದಿನೂ ಹಾಕ್ಬೇಕಿತ್ತು, ಬಟ್ ಮರ್ತೋಯ್ತು. ನನ್ಗೂ ನೆನಪಿಲ್ಲ, ಅವ್ರಿಗೂ ನೆನಪಿಲ್ಲ. ಮೆಹಂದಿ ಇದೆ ಮನೇಲಿ, ಆಮೇಲೆ ಹಾಕ್ತೀನಿ. तीज के बारे में बताइए मम्मी, तीज क्यों किया जाता है? पति की लंबी उम्र के लिए। ಯಾರ್ಯಾರ್ದು ಹಸ್ಬೆಂಡ್ ಗಳಿಗೆ
ಒಳ್ಳೆ ಒಳ್ಳೆ ಆರೋಗ್ಯ ಮತ್ತೆ ಇದು ಬೇಕು, ಏನದು ಆಯುಷ್ ಬೇಕು, ಅವರೆಲ್ಲ ಮಾಡ್ತಾರೆ. ಲಾಸ್ಟ್ 2 years ನಾನು ಮಾಡಿದೆ, ಬಟ್ ಈ ವರ್ಷ ಮಾಡಕ್ ಆಗ್ತಾ ಇಲ್ಲ. खाइए मस्त. ठीक है जो किए हैं सर पूरा अच्छा तो कर दिए. ಸೌಂಡ್ ಮತ್ತೆ ಅಪ್ರೂವ್ಡ್ ರೆಡಿ ಮಾಡಿರೋದು. इसमें रखेंगे ये ना दिया कहाँ ये थाली रखेंगे? में. हाँ ये वाला चल थाली चाहिए दिया. हाँ उसी को ले लो. हाँ शिव शिव विष्णु सदा शिव विष्णु सदा शिव अर्धांगी धारा. ओम जय शिव ओंकार. सरस्वती नमस्ते कामरूपिणी विद्यारण्यं सूर्याय चन्द्राय मंगलाय बुधाय च श्रीकृष्णशरणं पूज्याय गुरुराघवेन्द्राय सतधर्मरताय च कल्पवृक्षाय भूतप्रेतपिशाचादि पीडपशनचायते श्री गुरु राघवेन्द्राय नमः. आरती लीजिए ना. में शोभित धन्यवाक्षर में शोभित का. ओम जय शिव ओंकार. स्वामी की आरती जो कोई नरेगा कुछ नहीं है. नहीं. लो मुँह दिखा. आनंद स्वामी शिवानंद स्वामी गणपति पारे. ओम जय शिव. बोलो ದೇವ್ರೇ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ, ದುಡುಂಗೆ ಒಳ್ಳೆ ಬುದ್ಧಿ ಕೊಡಪ್ಪ. जलाई नहीं बेटा. जला हुआ था. बुझ गया. दे रहे आरती करते करते कितना देखो पूरा वीडियो में सब आ रहा है. चलो खाना देंगे अभी वीडियो में आ गया. देखो तुम्हारा वीडियो में आ गया. देखो सब आ रहा है. ದುಡುಂಗೆ ಫುಲ್ ಹೊಟ್ಟೆ ಹಸ್ದಿದೆ, ಅವ್ನ್ ಕೇಳ್ತಾ ಇದ್ದಾನ ಊಟ. ಇವಾಗ ಹೋಗಿ ಅವನ್ಗೆ ಹಾಲು ಅನ್ನ ಕೊಡೋಣ. ಊನ್ ಮಗ ನಡಿ ಮಗ ಊಟ ಮಾಡೋದು, ನಡಿ ಮಗ. ಓಕೆ ಸೊ
ಪೂಜೆ ಎಲ್ಲ ಆಯ್ತು. ಇವಾಗ ನಾನು ಚಪಾತಿ ಮಾಡಕ್ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಅತ್ತೆದು ಉಪವಾಸ. ಸೊ ನಾನು ಮತ್ತೆ ನಮ್ಮ ಮಾವ ಇಬ್ಬರೇ ತಿನ್ನೋದು ಇವತ್ತು. ನಮ್ಮ ಮಾವಂದು ತಿಂಡಿ ಆಯ್ತು. ತಿಂಡಿ ಇನ್ ದ ಸೆನ್ಸ್ ಅವರು ಫ್ರೂಟ್ಸ್ ತಿಂತಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಸೊ ಅವ್ರದ್ದಾಯ್ತು. ಅವ್ರ ಜೊತೆ ಅರ್ಧ ನನ್ನ ಮಗ ತಿನ್ಕೊಬಿಟ್ಟಿದ್ದಾನೆ ಡೂಡಲು. ಸೊ ಅವ್ರು ಸೀದಾ ಇವಾಗ ಮಧ್ಯಾಹ್ನನೇ. ಇವಾಗ ನಾನು ಚಪಾತಿ, ಟೊಮೆಟೊ ಗೊಜ್ಜು ಆಲ್ರೆಡಿ ಇದೆ. ನಿನ್ನೆ ನಮ್ಮತ್ತೆ ಇನ್ನದು ಬದನೆಕಾಯಿ ಪಲ್ಯ ಎಲ್ಲ ಮಾಡಿಟ್ಟಿದ್ದಾರೆ ಆಲ್ರೆಡಿ. ಇವತ್ತಿಗೆ ನೆನ್ನೆನೇ ಮಾಡ್ಬಿಟ್ಟಿದ್ದಾರೆ ಪಾಪ ಅವರು. ನಾನು ಏನದು ಅಡುಗೆ ಮಾಡಕ್ ನಿಂತ್ಕೊಂತೀನಿ ಅಂತ. ಸೊ ಬರೀ ಇವಾಗ ಚಪಾತಿ ಮಾಡಿದ್ರೆ ನನ್ನ ಬ್ರೇಕ್ಫಾಸ್ಟ್ ಮುಗೀತು. ಮಧ್ಯಾಹ್ನ ದಾಲ್ ಮತ್ತೆ ರೋಟಿ ಮಾಡ್ಬೇಕಷ್ಟೇ. ಸೊ ಮಾಡ್ಬಿಟ್ಟು ಇವಾಗ ಬೇಗ ತಿನ್ನೋಣ, ನನಗೆ ಹೊಟ್ಟೆ ಹಸಿತಾ ಇದೆ. ಅಂಡ್ ಬೆಳಗ್ಗೆ ಅಂದ್ರೆ ನಾನೇನು ಉಪವಾಸ ಇಲ್ಲ. ಆಕ್ಚುಲಿ ನಾನು ಎಳ್ನೀರು ಕುಡಿದಿದ್ದೀನಿ ಮತ್ತೆ ಡ್ರೈ ಫ್ರೂಟ್ ಲಡ್ಡು ತಿಂದಿದ್ದೀನಿ ಆಲ್ರೆಡಿ. ಸೊ ಇವಾಗ ಮೆಹಂದಿ ಟೈಮ್ ನಡೀತಾ ಇದೆ. ಇಷ್ಟು ಹಾಕಿದ್ದೀನಿ. ಮತ್ತೆ ಕುತ್ಕೊಂಡು ಹಾಕಿಸ್ಕೊತಾ ಇದ್ದಾರೆ ಪಾಪ. ಹಾಕ್ಬಿಟ್ಟು ನಾನು 1 ಗಂಟೆ ಕೆಲಸ ಶುರು ಮಾಡಬೇಕು. ಸೊ ಮುಗಿಸ್ಬಿಡೋಣ ಬೇಗ ಹಾಕಿ. मेहंदी हाकि मुगीतो. कैसा लगा वो भी मेहंदी? मेहंदी बहुत अच्छा लगा है. ಆಲ್ಮೋಸ್ಟ್ ಎಷ್ಟು ಒಂದು 3/4 ಗಂಟೆ ಕುತ್ಕೊಂಡು ಹಾಕಿದ್ದೀನಿ. ಇವಾಗ ನಾನು ದಬಾಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ನನಗೆ ತುಂಬ ಏನದು ಬೆನ್ನು ನೋವ್ತಾ ಇದೆ. ಸೊ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಅದಾದಮೇಲೆ ಕೆಲಸ ಶುರು ಮಾಡಬೇಕು. ಇವಾಗ 12:15, 1 ಗಂಟೆಯಿಂದ ನನಗೆ ಕೆಲಸ. ಸೊ ಇವಾಗ ರೆಸ್ಟಿ ಟೈಮ್. ಅದಾದಮೇಲೆ ಕೆಲಸ ಶುರು ಮಾಡ್ತೀನಿ. ಫುಲ್ ಇವತ್ತು ಕುಂಕುಮ ಎಲ್ಲ ಅತ್ತೆಲ್ಲ ಮೇಲ್ಗಡೆ ಎಲ್ಲ ಇಟ್ಟಿದ್ದಾರೆ. ತುಂಬ ದಿನ ಆಗಿತ್ತು ಕುಂಕುಮ ಅಲ್ಲಿಟ್ಟು ನಾನು. ಓಕೆ, ಇವತ್ತಿನ ಪ್ಲ್ಯಾನ್ ಬಂದು ಇವಾಗ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ 1 ಗಂಟೆಗೆ ಲಾಗಿನ್ ಮಾಡ್ತೀನಿ. ಆ್ಯಂಡ್ ಇವತ್ತು ಸಂಜೆ ನಮ್ಮ ಮಮ್ಮಿ ಮನೆಗೆ ಊಟಕ್ಕೆ ಹೋಗಬೇಕು. ಪಿಯೂಷು ನಾನು ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಅತ್ತೆ ಮಾವ ಬರ್ತಾ ಇಲ್ಲ. ನಮ್ಮ ಅತ್ತೆ ಅಂತೂ ಉಪವಾಸ. ಸೊ ಅವ್ರು ನಾಳೆ ಬೆಳಿಗ್ಗೆನೇ ಇನ್ನು ತಿನ್ನೋದು ಏನಾದರೂ. ಸೊ ಹಾಗಾಗಿ ಅವ್ರು ಬರ್ತಾ ಇಲ್ಲ. ಬರೀ ನಾನು ಮತ್ತು ಪಿಯೂಷ್ ಹೋಗ್ತಾ ಇದ್ದೀವಿ ನೈಟ್ ಊಟಕ್ಕೆ. ಸೊ ಅಲ್ಲಿ ಏನೇನು ಮಾಡಿರ್ತಾರೆ ಅಂತೆಲ್ಲ ತೋರಿಸ್ತೀನಿ. ಬಟ್ ಆಮೇಲೆ ಇವಾಗ ಶಿಪಿ ಟೈಮ್. ನನ್ನ ತಂಗಿ ಯಾರ್ದೋ ಮುಖದ ಮೇಲೆ ಕಾಮೆಂಟ್ ಮಾಡ್ತಿದ್ದಾಳೆ. ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ ಇವಾಗ ನಾನು. ಎಷ್ಟು ಸಂಜೆ 5 ಗಂಟೆಗೆ ಬಂದೆ. ಇವಾಗ 6:30 ಏನೋ ಆಗ್ತಾ ಇದೆ. ಸೊ ಇಟ್ಸ್ ಸ್ನೀಕಿ ಟೈಮ್. ಹೊಡಿ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ. ಮತ್ತು ಪಾಯಸ ಮಾಡ್ತಾ ಇದ್ದಾರೆ. ಇನ್ನು ಏನೇನೋ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಮನೇಲಿ ಪೂಜೆ ಮಾಡಿದ್ದಾರೆ. ಸೊ ಇವತ್ತು ನೈಟ್ ಊಟ ಇಲ್ಲೇನೆ. ಯಾಕಂದರೆ ನಮ್ಮ ಅತ್ತೆ ಆಲ್ರೆಡಿ ಉಪವಾಸ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಏನು ಅಡುಗೆ ಮಾಡ್ಸೋದು ಅಂದ್ಬಿಟ್ಟು ನಮ್ಮ ಮಮ್ಮಿ ಹೆಂಗಿದ್ರು ಊಟಕ್ಕೆ ಕರೆದ್ರು. ಸೊ ನಾನು ಪಿಯೂಷ್ ಜೈ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಅಲ್ಲ ಅಜ್ಜಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಸೀರಿಯಲ್ ನಡೀತಾ ಇದೆ, ಸೀರಿಯಲ್ಲು. ಸೊ ಅಷ್ಟೇ. ಕೆಲಸನೂ ಮಾಡ್ತಾಯಿದ್ದೀನಿ, ತಿನ್ನೋಕ್ಕೂ ಬಂದಿದ್ದೀನಿ, ಟಿ ವಿನೂ ನೋಡ್ತಾ ಇದ್ದೀನಿ ಬ್ರೇಕ್ ತೊಗೊಂಡು. ನಮ್ಮ ಮಮ್ಮಿ ಫುಲ್ ಏನೇನೋ ಹಾಕೊಂಡೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ. ಹೊಡೆ ಮಾಡ್ತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ನಾನು ಪಾಪು ಜೊತೆ ಮಾತಾಡ್ತಿದ್ದೆ, ಅದು ರಿಯಾಕ್ಟ್ ಮಾಡ್ತು ಗೊತ್ತಾ? ಇಲ್ಲಿ ನೋಡಿ, ನಾನು ಇಲ್ಲಿ ಮಲ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತೀನಿ. ಇಲ್ಲಿ ಇವರೆಲ್ಲ ಸೇರ್ಕೊಂಡು ಇಲ್ಲಿ ಪಾಪುಗೆ ಶಾಪಿಂಗ್ ಇಷ್ಟ ಅಂತೆ. ಶಾಪಿಂಗ್ ಅಂತ ಹೇಳಿದ ತಕ್ಷಣ ರಿಯಾಕ್ಟ್ ಮಾಡ್ತು. ನಿಮ್ಗೆ ಏನ್ ಇಷ್ಟನಾ? ಸ್ವೀಟ್ ಇಷ್ಟನಾ? ಸ್ವೀಟ್ ಕಡೆ ಖಾರ ಇಷ್ಟನಾ? ಹೊರಗಡೆ ಬಂದ್ರೆ ಫುಲ್ ಪಾರ್ಟಿ. ಏನ್ ಇಷ್ಟ? ಚಿನ್ನಮರಿ ಚಿಕನ್, ಚಿನ್ನಮರಿ ಚಿಕನ್ ಇಷ್ಟನಾ? ನಿಂಗೆ ಚಿಕ್ಕಮ್ಮ ಇಷ್ಟನಾ, ಮಮ್ಮಿ ಇಷ್ಟನಾ? ಯಾರು ಇಷ್ಟ? ಆಯ್ತು, ರಿಯಾಕ್ಟ್ ಮಾಡ್ತೀವಿ. ನಿಮಿಷ ಈ ಕಡೆ ಇದು. ಹಾ, ಚಿಕ್ಕಮ್ಮ ಇಷ್ಟನಾ, ಮಮ್ಮಿ ಇಷ್ಟನಾ? ನನ್ ಕಡೆ ಕಿಕ್ ಮಾಡಿದ್ರೆ ನಾನ್ ಇಷ್ಟ, ನಿನ್ ಕಡೆ ಕಿಕ್ ಮಾಡಿದ್ರೆ ಅಕ್ಕ ಇಷ್ಟ. ಯಾರು ಇಷ್ಟ? ಚಿನ್ನಮರಿ ಅದು ಮಿಡಲ್ ಕಿಕ್ ಮಾಡ್ಬೇಕು ಬೇಬಿ. ಚಿನ್ನಮರಿ ನನ್ ಕಡೆ ಹೋಗಲ್ಲೇ ಹೋಗ. ಊಟ ಶುರುವಾಗಿದೆ. ಪೂರಿ ಇದೆ, ಸಾಗು ಇದೆ, ವಡೆ ಇದೆ. ಪಿಯೂಷ್ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ಹೈ ಮಿಸ್ಟರ್. ಇವಳೇನೇನೋ ತಗೊಬರ್ತಾ ಇದ್ದಾಳೆ. ಪಲಾವ್ ತಗೊಬಂದಿಟ್ಟಿದ್ದಾಳೆ, ಪಾಯಸ ತಗೊಬರ್ತಾ ಇದ್ದಾಳೆ. ಸೊ ಇವಾಗ ಊಟ ಮಾಡ್ತೀನಿ, ಬ್ರೇಕ್ ತಗೊಂಡಿದ್ದೀನಿ. ಸೊ ಊಟ ಮಾಡಿಬಿಟ್ಟು ಅದಾದ್ಮೇಲೆ ಮತ್ತೆ ಕೆಲಸ ಹೊಂಟಾಗಕ್ಕೆ ಅಂತ ಆಯ್ತು ಕೊಡೋಲ್ಲ.
ಸ್ವಲ್ಪ ಬಗ್ಗು ಮಮ್ಮಿ, ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಇಲ್ಲ, ನಾ ಆದಷ್ಟು ಪಸರೆನೆಲ್ಲ ಹೋಗಿಸ್ತಿದ್ದೀನಿ. That cash is coming to me. That cash is coming to me. ಬರ್ತಡೇಗೂ ಸಿಕ್ಕಿ ಮಗು ಸಿಗುತ್ತೆ. ಒಬ್ಬಟ್ಟು ಹಾಕಿದ್ಯಾ? ಓಕೆ, ಸಾಕು ಸಾಕು. ದೇವ್ರ ಆಯುಸ್ಸು ಆರೋಗ್ಯ. Yeah. Give it to me. Give. You got there now. ಓಕೆ, ಸೊ ಮನೆಗೆ ವಾಪಸ್ ಬಂದಾಯಿತು. ಮಮ್ಮಿ ಮನೆಯಿಂದ ಫುಲ್ ಡೂಡಲ್ಲೂ ಮೀಟ್ ಮಾಡಾಯಿತು. ಹ್ಞೂ ಮಗ, ವಾಪಸ್ ಬಂದೆ ಮಗ. ಸೊ ಇವಾಗ ನಿದ್ದೆ ಮಾಡಬೇಕು. ಆಲ್ಮೋಸ್ಟ್ ಇವಾಗ ಎಷ್ಟು 11 ಗಂಟೆ ಆಗ್ತಾಯಿದೆ. ಆ್ಯಂಡ್ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ಊಟನೂ ತುಂಬ ಜಾಸ್ತಿ ಆಗೋಯಿತು, ಓವರ್ ಈಟಿಂಗ್ ಆಗೋಯಿತು. ಎನಿವೇಸ್, ಇಟ್ ವಾಸ್ ಅ ನೈಸ್ ಡೇ. ಪೂಜೆ ಮಾಡಿದ್ವಿ, ಚೆನ್ನಾಗಿ ಊಟ ಇತ್ತು, ಒಳ್ಳೆ ಕೆಲಸನೂ ಆಯಿತು, ಎಲ್ಲ ಮುಗೀತು. ಸೊ ಇಟ್ ವಾಸ್ ಅ ನೈಸ್ ಡೇ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಇಷ್ಟೇ ನಾನು ತೋರ್ಸೋಕ್ಕಾಗಿದ್ದು. ಎಷ್ಟಾಯಿತು ಅಷ್ಟು ತೋರಿಸಿದ್ದೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ನನಗೆ ಆಲ್ರೆಡಿ ಸುಸ್ತಾಗ್ತಾ ಇದೆ, ಬಿಟ್ಟರೆ ಮಲ್ಕೊಂಡ್ಬಿಡ್ತೀನಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ ಅಥವಾ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಏನದು ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಯಾರು ಚಂದ್ರ ನೋಡಬೇಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋಲಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಮಾಡಿಲ್ಲ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.